ನನ್ನ ಬಗ್ಗೆ ನಿಮಗೂ ಗೊತ್ತಿದೆ. ಒಂದ್ ನಿಮಿಷ ಹೆಂಗ್ ಹಾಕೊಬೇಕು ಸರ್? ರೋಡಲ್ಲಿ ಅಂಡರ್ವೇರ್ ಇಲ್ಲ ನೋಡ್ತೀನಿ, ಅಂಡರ್ವೇರ್ ಇಲ್ಲ ಇಲ್ಲ ನಾನು ಇಲ್ಲಿ ಹಾಕೊಂಡು ಬರ್ತೀನಿ. ಅಂಡರ್ವೇರ್ ಇದ್ದು ಬಟ್ಟೆ ಹೇಳ್ಕೊಂಡು ಹೋಗ್ತೀನಿ ಅಂದ್ರೆ ಅದಲ್ಲ ಸರ್. ಸರ್ ನೀವೇ ಕಳಿಸಿ ಅಂಡರ್ವೇರ್. ನಾನು ಬರಲ್ಲ ಅಂತಿಲ್ಲ, ನೀವು ಕರೆದಿದ್ದೀರಲ್ಲ, ಪ್ಯಾಂಟು ಶರ್ಟ್ ಹಾಕೊಂಡ್ಬರೋದು ನನ್ನ ಕರ್ತವ್ಯ ಸರ್. ಅವ್ರು ಕೇಳಿಸ್ಕೊಂತ ಹಾಗೂ ಅವ್ರ ಕತ್ತಲ್ ಐಡೆಂಟಿ ಕಾರ್ಡ್ ಇರಲಿಲ್ಲ, ಗೌರ್ಮೆಂಟ್ ಅಧಿಕಾರಿ ಅನ್ನೋದು ಲೆಕ್ಕ ಗೊತ್ತಿರಲಿಲ್ಲ. ಎಲ್ಲ ಕೂತಿದ್ರಿಂದ ನಾನು ಪ್ರಶ್ನೆ ಮಾಡಿದ್ದಕ್ಕೆ ಅವರು ಇಲ್ಲ ನಾವು ಸೀಸ್ ಮಾಡಕ್ ಬಂದಿದ್ರೆ ಒಂದು ನೋಟಿಸ್ ಇರುತ್ತೆ, ನೀವು ಏನೋ ಫೈನ್ ಹಾಕಿರ್ತೀರ, ಫೈನ್ ನೋಟಿಸ್ ಇರುತ್ತೆ ಕೊಡಿ ಅಂತ ಕೇಳಿದೆ. ಇಲ್ಲ ನಾನು ಅಂದ್ಬಿಟ್ಟು ಬಂದೆ. ನಮ್ಮ ನಮ್ಮ ಆನೇಕಲ್ ವ್ಯಾಪ್ತಿ ಪೊಲೀಸ್ ಅಂತ ಅಲ್ವೇ ಅಲ್ಲ, ಆದ್ರೆ ಬಂದು ನನ್ನ ಬಗ್ಗೆ ನಿಮಗೂ ಗೊತ್ತಿದೆ. ನನಗೆ ಹೈಕಮಾಂಡ್ ನನಗೆ ಹೇಳ್ಬೇಕಲ್ಲ ಸರ್. ನಮಗೆ ನಿಮ್ಗೆ ಹೆಂಗ ನಿಮ್ ಮೇಲೆ ನಮ್ಗೆ ಹೈಕಮಾಂಡ್ ನಮ್ಗೆ ಅದ್ ಬಿಟ್ಟು ಬೇರೆ ಏನಿಲ್ಲ ನಮ್ದು. ನಾವು ಬೇರೆ ವಿಷಯ ನಾವು ಕೇಳಿಲ್ಲ. ಹೈಕಮಾಂಡ್ ನಮ್ಗೆ ಏನ್ ಹೇಳ್ತಾರೆ ಸರ್? ಒಂದ್ ನಿಮಿಷ ಇರಿ ಸರ್. ಉದಾಹರಣೆಗೆ ನೀವು ಒಳಗಡೆ ಬನ್ನಿ, ನೀವು ಒಳಗಡೆ ಒಬ್ರು ಬನ್ನಿ ಸರ್. ಕೇಳಿಸ್ಕೊಳ್ಳಿ, ನೀವು ಕರ್ಕೊಂಡು ಹೋಗ್ತೀನಿ. ಒಳಗಡೆ ಬೇಡ, ನೀವು ಬ್ಯಾಂಕ್ ತಗೊಂಡ್ಬರಲ್ಲ. ನಾನು ಬ್ಯಾಂಕ್ ಒಳಗಡೆ ಇದ್ದಿಲ್ಲ, ಒಂದ್ 2 ನಿಮಿಷ ಟೈಮ್ ಕೊಡಿ. ಬನ್ನಿ, ಒಂದ್ ನಿಮಿಷ ಬರಲ್ಲ. ನಾನು ಇಲ್ಲಿ ಬರಲ್ಲ, ಇಲ್ಲಿ ಹಾಕೊಳ್ಳಿ. ಅಲ್ಲಿ ಹಾಕೊಳ್ಳಿ, ಅಲ್ಲ ಬಿದ್ದಲ್ಲಿ ನೀವೇ ಒಬ್ರು ಬನ್ನಿ. ಇವಾಗ ನಾನು ಹೆಂಗ್ ಹಾಕೊಬೇಕು? ಒಳಗಡೆ ಅಂಡರ್ವೇರ್ ಹೆಂಗ್ ಹಾಕೊಬೇಕು ಸರ್? ರೋಡಲ್ಲಿ ಅಂಡರ್ವೇರ್ ಇಲ್ಲ ನೋಡ್ತೀನಿ, ಅಂಡರ್ವೇರ್ ಇಲ್ಲ ಇಲ್ಲ ನಾನು ಇಲ್ಲಿ ಹಾಕೊಂಡು ಬರ್ತೀನಿ. ಅಂಡರ್ವೇರ್ ಇದ್ದು ಬಟ್ಟೆ ಹೇಳ್ಕೊಂಡು ಹೋಗ್ತೀನಿ ಅಂದ್ರೆ ಅದಲ್ಲ ಸರ್. ಸರ್ ನೀವೇ ಕಳಿಸಿ ಅಂಡರ್ವೇರ್. ನಾನು ಬರಲ್ಲ ಅಂತಿಲ್ಲ, ನೀವು ಕರೆದಿದ್ದೀರಲ್ಲ, ಪ್ಯಾಂಟು ಶರ್ಟ್ ಹಾಕೊಂಡ್ಬರೋದು ನನ್ನ ಕರ್ತವ್ಯ ಸರ್. ಅವ್ರು ಕೇಳಿಸ್ಕೊಂತ ನೀವ್ ಹೇಳಿ ಸರ್. ಈಗ ನಾನು ಪ್ಯಾಂಟು ಪ್ಯಾಂಟ್ ಸರ್, ನಮ್ಮ ಇವ್ರ ಅಧ್ಯಕ್ಷರು ಸರ್. ಒಂದ್ ನಿಮಿಷ ಆ ಫೋನ್ ನಾವು ಸೀಸ್ ಮಾಡ್ಬೇಕು. ಯಾಕೆ ಸರ್ ಬಿಡಿ ಸರ್, ಮಾಡಬೇಡಿ. ವಿಡಿಯೋ ಚಪ್ಪಲಿ ಚಪ್ಪಲಿ ಬಟ್ ಏನ್ ಬೇಡ ಬಿಡಿ, ಚಪ್ಪಲಿ ಕೂಡ ಹಾಗೂ ಅವ್ರ ಕತ್ತಲ್ ಐಡೆಂಟಿ ಕಾರ್ಡ್ ಇರಲಿಲ್ಲ, ಗೌರ್ಮೆಂಟ್ ಅಧಿಕಾರಿ ಅನ್ನೋದು ಲೆಕ್ಕ ಗೊತ್ತಿರಲಿಲ್ಲ. ಎಲ್ಲ ಕೂತಿದ್ರಿಂದ ನಾನು ಪ್ರಶ್ನೆ ಮಾಡಿದ್ದಕ್ಕೆ ಅವರು ಇಲ್ಲ ನಾವು ಸೀಸ್ ಮಾಡಕ್ ಬಂದಿದ್ರೆ ಒಂದು ನೋಟಿಸ್ ಇರುತ್ತೆ, ನೀವು ಏನೋ ಫೈನ್ ಹಾಕಿರ್ತೀರ, ಫೈನ್ ನೋಟಿಸ್ ಇರುತ್ತೆ ಕೊಡಿ ಅಂತ ಕೇಳಿದೆ. ಇಲ್ಲ ಅದೆಲ್ಲ ಇವಾಗೆಲ್ಲ ಇಲ್ಲ, ಹಂಗಾದ್ರೆ ನೀವು ಅದನ್ನ ಕಿತ್ಕೊಂಡ್ ಬರೋದಕ್ಕೆ ಆಗೋದೇ ಇಲ್ಲ, ಎಲ್ಲ ಅಂಗಡಿಗಳಲ್ಲೂ ಇದೇ ತರ ಮಾಡಿದ್ದೀರಾ ನೀವು ಅಂತ ನಾನು ಪ್ರಶ್ನಿಸಿದಾಗ ಅವ್ರಿಗೆ ಆ ನಂತರ ನೀವೆಲ್ಲ ವಿಡಿಯೋದಲ್ಲಿ ನೋಡಿದ್ದೀರಾ, ಅವ್ರ ಇವನ್ನ ಡ್ರೈವರ್ನ ಎತ್ಬಿಟ್ರು. ಡ್ರೈವರ್ ಎಷ್ಟು ಬೇಕೋ ಅಷ್ಟು ಮಾತಾಡ್ದ. ಆನಂತರ ನಾನು ಅವ್ರಿಗೆ ಪ್ರಶ್ನೆ ಕೇಳ್ಕೊಂತ ಪಬ್ಲಿಕ್ ಆನಂತರ ಇಮಿಡಿಯೇಟ್ ಆಗಿ ಪಬ್ಲಿಕ್ ಒಂದೇ ಸತಿ ಎಂಟ್ರಿ ಆಗಿದ ತಕ್ಷಣ ಅವ್ರಿಗೆ ತಡಬಾಡಾಯಿಸಿ ಏಕಾಏಕಿ ಗಾಡಿ ಎತ್ಕೊಂಡು ಅಲ್ಲಿಂದ ಕಾಲ್ ಕಿತ್ರು. ಆ ನಂತರ ಓನರ್ ಬಂದ್ಬಿಟ್ಟು ಇಲ್ಲ ಸರ್ ನಾನು ಆ ಅಂಗಡಿಯಲ್ಲಿ ನನ್ನ ಹತ್ರ ಒಂದು 5 ಬಾಕ್ಸ್ ಕಿತ್ಕೊಂಡ್ಬಂದ್ರು ಇವರು ಅಂತ ಹೇಳಿದ ಮೇಲೆ ಅಲ್ಲಿ ನಿಂತ್ಕೊಂಡಿದ್ದಾಗ ಓನರ್ ಹೇಳಿ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಯಾರೋ ಒಬ್ಬ ಪೊಲೀಸ್ ನಾನು ಅಂದ್ಬಿಟ್ಟು ಬಂದೆ. ನಮ್ಮ ಆನೇಕಲ್ ವ್ಯಾಪ್ತಿ ಪೊಲೀಸ್ ಅಂತ ಅಲ್ವೇ ಅಲ್ಲ, ಆದ್ರೆ ಬಂದು ಆ ಮಾತು ಹೇಳಿದ್ದೆ. ಆ ವಿಡಿಯೋ ಮಾಡಿ ಸೆಕೆಂಡ್ ವಿಡಿಯೋ ಹಾಕಿ ಅಲ್ಲಿಗೆ ಆಯ್ತಲ್ವಾ ಅಂತ ನನ್ನ ಪಾಡಿಗೆ ನಾನು ಮನೆಗೆ ಹಬ್ಬದ ದಿನ ಹೋದೆ. ಈಗ ನಾನು ಮನೆಯಲ್ಲಿ ಆರಾಮಾಗಿ ಕಾಫಿ ಕುತ್ಕೊಂಡಿದ್ದಾಗ ಇವ್ರು ಬಂದ್ರು ಅಂತ ಆಚೆ ಬಂದಿದ ತಕ್ಷಣ ಏಕಾಏಕಿ ಇನ್ಸ್ಪೆಕ್ಟರ್ ಬಂದಿದ್ರು. ಯಾವ ಇನ್ಸ್ಪೆಕ್ಟರ್? ನಮ್ಮ ಸೂರ್ಯನಗರ ಇನ್ಸ್ಪೆಕ್ಟರ್ ಬಂದಿದ್ರು. ಕಂಪ್ಲೇಂಟ್ ಅಂತ ನನ್ಗೆ ಗೊತ್ತೇ ಇರ್ಲಿಲ್ಲಲ್ಲ.
ಕುತ್ಕೊಂಡಿದ್ದೆ. ಆಮೇಲೆ ಒಂದು 3 ಕಾನ್ಸ್ಟೇಬಲ್ ನಮ್ಮ ಇನ್ಸ್ಪೆಕ್ಟರ್ ಆಗಿರುವಂಥ ಮಹಾಜನ್ ಅವರು ಬಂದಿದ್ರು. ಬಂದು ಏಕೆ ಹತ್ತಿ ಅಂದರು. ಇಲ್ಲ ಸರ್, ದಯವಿಟ್ಟು ನನಗೆ ಇದು ನೋಟಿಸ್ ಕೊಡಿ, ನಾನು ನೋಟಿಸ್ಗೆ ಉತ್ತರ ಕೊಡ್ತೀನಿ, ಇಲ್ಲ ನಾನು ನಿಮ್ಮ ಟೈಮಿಂಗ್ಸ್ ನಾನು ಬರ್ತೀನಿ ಅಂದರೆ, ಇಲ್ಲ ಆಗೋದಿಲ್ಲ, ಫಸ್ಟ್ ನಾನು ಬಂದಿದ್ದು ಹತ್ತಿರ ಅಂತ. ನಾನು ಈ ಡ್ರೆಸ್ಸಲ್ಲೇ ಚಪ್ಪಲಿ ಇಲ್ಲ, ಯಾವುದೂ ಇಲ್ಲ, ದರ ಅಂತ ಇರಿಸಿ ಗಾಡಿಯಲ್ಲಿ ಹತ್ತಿಸಿ ಕರ್ಕೊಂಬಂದು ಈಗ ನೋಟಿಸ್ ಕೊಟ್ಟು, ಆ ನೋಟಿಸ್ಗೆ ಯಾವತ್ತಿಗೆ ಸರ್ 23ನೇ ತಾರೀಕಿಗೆ ಬನ್ನಿ ಅಂತ ಕರೆದಿರೋ. ಇದೇ ನಡೆದಿರುತ್ತೆ. ಈಗ ಅದ ನಮ್ಮ ಅಡ್ವೊಕೇಟ್ ಆಗಿರುವಂತ ಆನಂದ್ ಅವರು ಹೇಳಿ ಮಾತಾಡಿ. ಕಂಪ್ಲೇಂಟ್ ಅಲ್ಲಿ ಸರ್ಕಾರಿ ಕೆಲಸಕ್ಕೆ ತಡೆ ಮಾಡ್ತಿದ್ದಾರೆ. ಮತ್ತೆ ಸೆಕ್ಷನ್ಸ್ ಯಾವ್ದು ಹಾಕಿದ್ದಾರೆ ಅಂದ್ರೆ ಇದರಲ್ಲಿ BNS ಅಲ್ಲಿ 126 ಕ್ಲಾಸ್ 2, 132, 352, 351 ಕ್ಲಾಸ್ 3 ಇಲ್ಲಿ ಸರ್ಕಾರಿ ಅಧಿಕಾರಿಗಳು ನಮ್ಮ ಕೆಲಸಕ್ಕೆ ತಡೆ ಮಾಡ್ತಿದ್ದಾರೆ. ನಾವು ಮೆಟ್ರಿಕಾಲಜಿ ಡಿಪಾರ್ಟ್ಮೆಂಟ್ ಇಂದ ನಾವು ಶಾಂಪಲ್ ತಗೊಂಡೋಗಿ ಬಂದಿದ್ದು ಅಂತ ಹೇಳ್ತಾರೆ. ಬಟ್ ಇಲ್ಲೆಲ್ಲೂ ಶಾಂಪಲ್ ಗಿಂಪಲ್ ಅಂತ ಎಲ್ಲೂ ಅವ್ರ ಕಂಪ್ಲೇಂಟ್ ಅಲ್ಲಿ ಎಲ್ಲೂ ಬರ್ದಿಲ್ಲ. ಮೋರೋವರ್ ಏನ್ ಹೇಳ್ತಾರೆ, ಮಹೇಶ್ ರೆಡ್ಡಿ ಅವರು ಅವ್ರ ಕಾರ್ ಬ್ಯಾನೆಟ್ ಮೇಲೆ ಕೂತ್ಕೊಂಡು ಗಲಾಟೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಈಗಾಗಲೇ ಸೋಷಿಯಲ್ ಮೀಡಿಯಲ್ಲಿ ಆಲ್ಮೋಸ್ಟ್ ಈ ವಿಡಿಯೋ ವೈರಲ್ ಆಗಿದೆ. ಮೋರ್ ದೆನ್ 2,000-5,000 ಜನ ಮೇಲೆ ನೋಡಿದ್ದಾರೆ ಅಂತ ವಿಡಿಯೋ. ಅದು ಎಲ್ಲ ಸುಳ್ಳು ಕಂಪ್ಲೇಂಟು. ಈ ಕಂಪ್ಲೇಂಟ್ ತಾವು ನೋಡ್ಬೋದು, ಸುಳ್ಳು ಕಂಪ್ಲೇಂಟು. ಇಂಥ ಸುಳ್ಳು ಕಂಪ್ಲೇಂಟ್ಗಳಿಗೆ ಪೊಲೀಸ್ ಅವರು ಮನೆ ಹತ್ರ ಬಂದು ವಿತೌಟ್ ನೋಟಿಸ್ ಕೊಡ್ದಿರ ಠಾಣೆ ಕರ್ಕೊಂಡ್ಬಂದು ಆಮೇಲೆ ನೋಟಿಸ್ ಕೊಟ್ಟಿದ್ದಾರೆ. ಇದು ಕಂಪ್ಲೀಟ್ ಆಗಿ ಹೈಕೋರ್ಟ್ ಆಜ್ಞೆ ಉಲ್ಲಂಘನೆ ಮಾಡ್ತಿರೋದು. ಇದು ಇಂಥ ಕೃತ್ಯಗಳಾಗಬಾರ್ದು. ಹೋರಾಟಗಾರರಿಗೆ ಬೆಳವಣಿಗೆ ಮಾಡಕ್ಕೆ ಬಿಡಬೇಕು. ಇದು ತಪ್ಪು ಮಾಡ್ತಿದ್ದಾರೆ ಅಧಿಕಾರಿಗಳು. ಕ್ರೈಮ್ ನಂಬರ್ 422/25 ತಾವು ನೋಡ್ಬೋದು. ಈಗ ನಾವು ಠಾಣೆಗೆ ಬಂದಿದ್ದಾದ್ಮೇಲೆ ನಮಗೆ ನೋಟಿಸ್ ಕೊಡ್ತಾರೆ. ಅಂದ್ರೆ ಏನೇನು ಸೆಕ್ಷನ್ ಸರ್? ಅದೀಗ ನೀವು ನೋಡಿದಂಗೆ ಏನೇನು ಸೆಕ್ಷನ್, ಅದ್ರಲ್ಲಿ ಏನೇನು ಸರ್? ಇದರಲ್ಲಿ 126 ಕ್ಲಾಸ್ 3, 126 ಕ್ಲಾಸ್ 2 ಇದೆ, 132 ಇದೆ, 352 ಇದೆ, 351 ಕ್ಲಾಸ್ 3 ಇದೆ. ಸರ್ಕಾರಿ ಕರ್ತವ್ಯಕ್ಕೆ ತಡೆ ಮತ್ತೆ ಕ್ರಿಮಿನಲ್ ಫೋರ್ಸ್ ಯೂಸ್ ಮಾಡಿದ್ದಾರೆ ಅಂತಿದೆ. ಇನ್ನೇನಿಲ್ಲ ಇದರಲ್ಲಿ. ಅಂದ್ರೆ ಈಗ ಪ್ರಶ್ನೆ ಮಾಡಿದ್ದಕ್ಕೇನೆ ಕ್ರಿಮಿನಲ್ ಫೋರ್ಸ್ ಯೂಸ್ ಹೌದು ಹೌದು ಹೌದು. ಇಲ್ಲಿ ಯಾವುದೇ ರೀತಿ ನಾವೇನು ದೊಣ್ಣೆ ಹಿಡಿದು ಗನ್ ಹಿಡಿದು ಮತ್ತಿನ ಹಿಡಿದು ಅವ್ರಿಗೆ ಅಧಿಕಾರಿಗಳು ಪ್ರಶ್ನೆ ಮಾಡಿಲ್ಲ. ಏನಪ್ಪ ನೀವು ಏನು ಮಾಡ್ತಿದ್ದೀರಾ, ಗಾಡಿಯಲ್ಲಿ ಪಟಾಕಿ ಏನಕ್ಕಿದೆ ಅಂತ ಕೇಳಿದ್ರೆ ಬಿಲ್ ಇದೆ ಅಂತ ಹೇಳ್ತಾರೆ. ಯಾವ ಬಿಲ್ಲು ತೋರಿಸಿಲ್ಲ ಅವ್ರು. ಗಾಡಿಯಲ್ಲಿ ತೋರಿಸಿದ್ರೆ ಬಂದ್ಬಿಟ್ಟು ಠಾಣೆಯಲ್ಲಿ ಬಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸಾಮಾನ್ಯ ವ್ಯಕ್ತಿಗೆ ಕಂಪ್ಲೇಂಟ್ ಕೊಡ್ಬೇಕಂತಂದ್ರೆ ಅರೆಸ್ಟ್ ಇದು ಮಾಡ್ತಾರೆ. ಹೌದು, ಒಬ್ಬ ಹೋರಾಟಗಾರನ ಅಂತಂದ್ರೆ ಬಂಧನ ಮಾಡ್ತಿದ್ದಾರೆ. ಹೌದು, ಅದೇ ಈಗ ಆ ಹೋರಾಟಗಾರನ ಹತ್ತಿಕ್ಕೋ ಉದ್ದೇಶದಿಂದಾನೇ ಈ ರೀತಿ ಸುಳ್ಳು ಕಂಪ್ಲೇಂಟ್ ಲಾಡ್ಜ್ ಮಾಡ್ತಿದ್ದಾರೆ. ಮೋರೋವರ್ ಈಗ ಪೊಲೀಸ್ ಅವರು ಮನೆ ಹತ್ರ ಹೋಗಿ ಇಮಿಡಿಯೇಟ್ ಆಗಿ 4 ಜನ ಪೊಲೀಸ್ ಅವರು, 4 ಜನ ಅಲ್ವಾ, 4 ಜನ ನಾನು ಅಟ್ಲೀಸ್ಟ್ ನಾನು ಅಂಡರ್ವೇರ್ ಹಾಕೊಂಡ್ ಬರ್ತೀನಿ ಅಂದ್ರೂ ಕಾಲಾವಕಾಶ ಕೊಡದೆ ಕರ್ಕೊಂಡ್ ಬಂದಿದ್ದಾರೆ. ಅಂದ್ರೆ ಅವ್ರು ನೋಡ್ಬೋದು ಚಡ್ಡಿಯಲ್ಲಿದ್ದಾರೆ. ಈಗ ಚಡ್ಡಿಯಲ್ಲೇ ವಿತೌಟ್ ಸ್ಲಿಪ್ಪರ್ ಹಾಕ್ಲಿಕ್ಕೂ ಬಿಟ್ಟಿಲ್ಲ. ಈ ರೀತಿ ಕರ್ಕೊಂಡ್ ಬಂದಿದ್ದಾರೆ. ಅಂದ್ರೆ ಪೊಲೀಸ್ನವ್ರು ಯಾವ ರೀತಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ, ಯಾರಿಗಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ, ರಾಜ್ಯದಲ್ಲಿ ಕಾನೂನು ಸುರಕ್ಷೆ ಇದೆಯಾ ಇಲ್ವಾ, 2 ಗಂಟೆಯಿಂದ ಕಾಯ್ತಾ ಇದ್ದಾರೆ. ನೋಡಿದ್ರೆ ಮನೇಲಿ ಮಲ್ಕೊಂಡಿದ್ದೀನಿ ಅಂತಂದ್ರು. ಯಾರು ಇನ್ಸ್ಪೆಕ್ಟರ್ ಎಲ್ಲಿಂದ ಮನೇಲಿ ಇದ್ದೀನಿ ಅಂತಂದ್ರು. ಇಲ್ಲಿ 4 ಗಂಟೆ ಅಲ್ಲ ಸರ್, ಇದು ಅಪ್ರಾಕ್ಸಿಮೇಟ್ 4 ಗಂಟೆಲಿ ಆಗಿರೋದು. 4 ಗಂಟೆಲಿ ಅವ್ರ ವೈಫ್ ಆಮೇಲೆ ಇಮಿಡಿಯೇಟ್ ಆಗಿ ವಿಡಿಯೋ ಕಳಿಸಿ ನನಗೆ ಈ ರೀತಿ ಆಗಿದೆ ಅಂತ ಹೇಳಿ ಕಳಿಸಿದ್ರು. ನಾನು ಇಮಿಡಿಯೇಟ್ ಅಲ್ಲಿಂದ ನನಗೆ ಯಾವ ಸ್ಟೇಷನ್ ಕರ್ಕೊಂಡು ಹೋಗ್ತಾ ಇದ್ರೆ ಮಾಹಿತಿ ಇರಲಿಲ್ಲ. ನಾನು ಹತ್ತಿಬೆಲೆ ಅಂತ ಹೇಳಿದ್ರು. ನಾನು ಹತ್ತಿಬೆಲೆ ಹತ್ರ ಹೋದೆ. ಹತ್ತಿಬೆಲೆಯಿಂದ ಹೋಗಿ ನಾನು ಇಲ್ಲಿಗೆ ಬಂದಿದ್ದು. ನನಗೆ ಮಾಹಿತಿ ಬಂದಿಲ್ಲ. ಥ್ಯಾಂಕ್ ಯು.